ತುಮಕೂರಿಗರೇ, ಯಾವುದೇ ಗೊಂದಲ ಬೇಡ, ತುಮಕೂರು ಜಿಲ್ಲೆ ಹೆಸರು ಬದಲಾಗಲ್ಲ. ತುಮಕೂರು ಹೆಸರು ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಸ್ವತಃ ಪರಮೇಶ್ವರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನ ಅಸ್ಮಿತೆಯನ್ನ ನಾವು ಉಳಿಸಬೇಕು. ತುಮಕೂರಿನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಅದಕ್ಕೆ ಇತಿಹಾಸ ಇದೆ. ಹೌದು ವೀಕ್ಷಕರೇ, ತುಮಕೂರು ಜಿಲ್ಲೆ ಹೆಸರು ಬದಲಾಗುತ್ತಾ? ತುಮಕೂರನ್ನ ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಮಾಡ್ತಾರಾ? ಇದ್ರ ಬಗ್ಗೆ ಜಿಲ್ಲೆಯಲ್ಲಿ ಸತತ 1 ತಿಂಗಳಿಂದ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇತ್ತು. ಏನು ಪರಮೇಶ್ವರ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಬೆಂಗಳೂರು ಉತ್ತರವನ್ನಾಗಿ ತುಮಕೂರನ್ನ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಇದೆ ಅನ್ನುವಂಥ ವಿಚಾರವಾಗಿ ಇದ್ರ ಬಗ್ಗೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತು. ಇನ್ನ ಬಿಜೆಪಿ ಪಕ್ಷದವರು, JDS ಪಕ್ಷದವರು ತುಮಕೂರನ್ನ ಯಾಕೆ ಕರ್ನಾಟಕನೇ ಬೆಂಗಳೂರು ಅಂತ ಕರೆದುಬಿಡಿ ಅಂತ ಏನು ಸರ್ಕಾರದ ವಿರುದ್ಧ ಹರಿದಾಯಿದ್ರು. ಇದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಸ್ಪಷ್ಟನೆ ಬಗ್ಗೆ ನಾನು ಮುಂದೆ ಮಾತನಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ತುಮಕೂರನ್ನ ಯಾಕೆ ಹೆಸರು ಬದಲಾಯಿಸಬೇಕು ಅನ್ನುವಂತ ಒಂದು ಪ್ರಸ್ತಾಪ ವಿಚಾರ ಬಂತು ಅಂದ್ರೆ, ನೋಡಿ, ರಾಮನಗರವನ್ನ ಈಗಾಗಲೇ ಬೆಂಗಳೂರು ದಕ್ಷಿಣ ಅಂತ ಬೆಂಗಳೂರು ಒಂದು ವಲಯಕ್ಕೆ DK ಶಿವಕುಮಾರ್ ಅವರು ಇನ್ನಿಲ್ಲದ ಪ್ರಯತ್ನ ಮಾಡಿ ಕೊನೆಗೂ ಅವರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಘೋಷಣೆ ಮಾಡಿದ್ರು. ಆದ್ರೆ ತುಮಕೂರನ್ನು ಕೂಡ ಬೆಂಗಳೂರು ಉತ್ತರ ಅನ್ನುವಂತ ರೀತಿಯಾಗಿ ಮರುನಾಮಕರಣ ಮಾಡ್ತಾರೆ ಅನ್ನುವಂತ ಏನು ವಿಚಾರ ಬಂತು, ಇದಕ್ಕೆ ಭಾರೀ ವಿರೋಧ ಆಯಿತು ತುಮಕೂರು ಜಿಲ್ಲೆಯಲ್ಲಿ. ತುಮಕೂರು ಜಿಲ್ಲೆ ಜನಗಳು ತುಮಕೂರಿನ ಅಸ್ಮಿತೆ ಕಳೆದುಕೊಟ್ಟಿದ್ದೀರಾ ಅನ್ನುವಂಥ ರೀತಿಯಾಗಿ ರೋಷಾವೇಶಗಳನ್ನ ಹೊರ ಹಾಕಿದ್ರು. ಅದೇ ರೀತಿ ಸಾಹಿತಿಗಳು, ಅದೇ ರೀತಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಈ ರೀತಿಯಾಗಿ ಅನೇಕರು ಸಾರ್ವಜನಿಕರು ಇವರೆಲ್ಲ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ತುಮಕೂರಿಗೆ ಅದರದೇ ಆದಂತ ಅಸ್ಮಿತೆ ಇದೆ. ತುಮಕೂರು ಅಂದ್ರೆ ಒಂದು ಇತಿಹಾಸ ಉಳ್ಳಂತ ಒಂದು ನಾಡು, ಇತಿಹಾಸ ಇರುವಂತ ಒಂದು ನಾಡು. ಈ ನಾಡಿನ ಒಂದು ಹೆಸರನ್ನ ಮರುನಾಮಕರಣ ಮಾಡೋ ಅವಶ್ಯಕತೆ ಏನಿಲ್ಲ. ಬೆಂಗಳೂರು ಉತ್ತರ ಅಂತ ಕರೆಸ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ, ಆ ರೀತಿಯಾಗಿ ನಮ್ಗೇನು ಕಿರೀಟ ಬೇಕಿಲ್ಲ ಅನ್ನುವಂತ ದೊಡ್ಡ ಹೇಳಿಕೆಗಳನ್ನ, ದೊಡ್ಡ ಮಟ್ಟಿಗೆ ವಿರೋಧವನ್ನ ತುಮಕೂರು ಜನತೆಯ ಒಂದು ದೊಡ್ಡ ಮಟ್ಟಿನ ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಕ್ಕೆ ಸ್ಪಷ್ಟನೆ ಬಂತು? ನಿನ್ನೆ ರಾಜಣ್ಣ ಅವರ ಕಾರ್ಯಕ್ರಮದಲ್ಲಿ, ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ತುಮಕೂರು ಜಿಲ್ಲೆಗೆ ತನ್ನದೇ ಆದಂತ ಇತಿಹಾಸ ಇದೆ. ತುಮಕೂರು ಜಿಲ್ಲೆ ಸಾಧುಗಳ ನಾಡು, ಸಾಹಿತಿಗಳ ನಾಡು, ಸಂತರ ಬೀಡು, ಕಲ್ಪತರು ನಾಡು, ಶೈಕ್ಷಣಿಕ ಜಿಲ್ಲೆ. ತುಮಕೂರನ್ನ ಟುಮುಕಿ ಅಂತ ಕರಿತಾ ಇದ್ರು, ತುಂಬೆಯ ನಾಡು ಅಂತ ಕರಿತಾ ಇದ್ರು. ತುಮಕೂರಿಗೆ ಬಹಳ ದೊಡ್ಡ ಮಟ್ಟದ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ತುಮಕೂರಿನ ಅಸ್ಮಿತೆಯನ್ನು ಉಳಿಸ್ಬೇಕಾಗಿದೆ, ತುಮಕೂರನ್ನ ಅಭಿವೃದ್ಧಿ ಮಾಡಿ ತುಮಕೂರು ಅನ್ನೋ ಹೆಸರನ್ನೆಲ್ಲ ಕಳಿಬೇಕಾಗಿರುವಂಥದ್ದು ಅನ್ನುವಂಥ ವಿಚಾರವನ್ನ, ಪ್ರಸ್ತಾಪವನ್ನ ಬರಗೂರು ರಾಮಚಂದ್ರಪ್ಪ ಅವರು ಲಕ್ಷಾಂತರ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ರು ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ. ಕೂಡಲೇ ಇದನ್ನ ಗಮನ ಹರಿಸಿದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಾನು ಬರಗೂರು ರಾಮಚಂದ್ರಪ್ಪ ಅವರ ಹೇಳಿಕೆಯನ್ನ ನೋಡಿದೆ. ಅವರ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಹೆಸರನ್ನ ಬದಲಾಯಿಸಲ್ಲ, ಇದು ನನ್ನ ಸ್ಪಷ್ಟ ನಿಲುವು, ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಇದಕ್ಕೆ ತೆರೆ ಎಳೆಯುವಂತ ಪ್ರಯತ್ನ ಮಾಡಿದ್ರು. ಹೌದು, ಡಾಕ್ಟರ್ ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟರು, ಇದು ಬಹಳ ಸಂತೋಷ ಆಯಿತು, ಎಲ್ಲ ಜನಗಳಿಗೂ ಕೂಡ ಸಂತೋಷ ಆಯಿತು. ತುಮಕೂರಾಗೆ ಉಳಿಬೇಕು. ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳಿರುವಂಥ, 10 ತಾಲೂಕು ಇರುವಂಥ ಕ್ಷೇತ್ರ, ಬಹಳ ದೊಡ್ಡ ಮಟ್ಟಿನ ಒಂದು ಜಿಲ್ಲೆ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರಿಗೆ ಕಲ್ಪತರು ನಾಡು ಅಂತ ಕರೀತಾರೆ. ಏನು ತಿಪ್ಟೂರ್ನ ಕೊಪ್ಪರಿ ಇಡೀ ವಿಶ್ವವಿಖ್ಯಾತ ಪಡೆದಿರುವಂಥದ್ದು, ಸಿದ್ಧಗಂಗಾ ಮಠ ಇಡೀ ವಿಶ್ವವಿಖ್ಯಾತ ಪಡೆದಿರುವಂಥದ್ದು. ಯಾವ ದೇಶಕ್ಕಾರ ಹೋಗಿ ಸಿದ್ಧಗಂಗಾ ಮಠ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರ? ಖಂಡಿತವಾಗ್ಲೂ ಇಲ್ಲ. ತುಮಕೂರಿಗೆ ಅದರದೇ ಆದಂಥ ಇತಿಹಾಸ ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರ, ಎಷ್ಟು ಜನ ಬರ್ತಾರೆ ಅಲ್ಲಿಗೆ. ಕುಣಿಗಲ್ ಕುದುರೆ ಎಷ್ಟು ಫೇಮಸ್ಸು. ಚಿಕ್ಕನಾಯಕನಹಳ್ಳಿಯ ಮದ್ಲಿಂಗ ಕಣಿವೆ, ನೈಸರ್ಗಿಕ ಸಂಪತ್ತು, ಬೋರಿನ್ ಕಣಿವೆ, ಎಷ್ಟು ವಿಚಾರಧಾರೆಗಳು ತುಮಕೂರಿನಲ್ಲಿದೆ. ಸಾಹಿತಿಗಳ ಬೀಡು ಚಿಕ್ಕನಾಯಕನಹಳ್ಳಿ. ಅದೇ ರೀತಿಯಾಗಿ ಬಂದ್ರೆ ಡಕಣಾಚಾರ್ಯರು, ಅವರು ಜನಿಸ್ತಂಥ ನಾಡು ತುಮಕೂರು. ಇಂತಹ ತುಮಕೂರು, ವಿಶ್ವ ಪ್ರಖ್ಯಾತ ಪಡೆದಿರುವಂಥ ತುಮಕೂರು, ಆ ಹೆಸರನ್ನ ಬದಲಾಯಿಸೋದು ಬೇಡ ಅಂತ ಬಹಳ ದೊಡ್ಡ ಮಟ್ಟಿಗೆ ಜನಗಳು ಕೂಡ ಒತ್ತಾಯ ಮಾಡಿದ್ರು, ವಿರೋಧನ ವ್ಯಕ್ತಪಡಿಸಿದ್ರು. ಡಾಕ್ಟರ್ ಪರಮೇಶ್ವರ್ ಅವರು ಈ ಒಂದು ವಿಚಾರವನ್ನ ಕೈ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಘಂಟಾಘೋಷವಾಗಿ ಲಕ್ಷಾಂತರ ಜನಗಳ ಮುಂದೆ ದೊಡ್ಡ ವೇದಿಕೆ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ತುಮಕೂರು ಹೆಸರನ್ನ ಬದಲಾಯಿಸಲ್ಲ. ಹೌದು, ಡಾಕ್ಟರ್ ಪರಮೇಶ್ವರ್ ಅವರು ಗ್ರೇಟರ್ ತುಮಕೂರಿಗೆ ಕನಸನ್ನ ಕಂಡಿದ್ದಾರೆ.
ಗ್ರೇಟರ್ ತುಮಕೂರು ಮಾಡಬೇಕು ಅನ್ನುವಂಥ ಛಲ ಹಠವನ್ನು ಇಟ್ಕೊಂಡು ಹೊರಟಿದ್ದಾರೆ. ತುಮಕೂರನ್ನ ಒಂದು ಬಹಳ ದೊಡ್ಡ ಮಟ್ಟಿಗೆ ಪರಿಕಲ್ಪನೆ ಅವ್ರ ಕನಸಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ. ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ತುಮಕೂರು ಸಿಟಿಯನ್ನು ಮಾಡೆಲ್ ಸಿಟಿಯಾಗಿ ಮಾಡಬೇಕು, ಮೆಟ್ರೋ ತರಬೇಕು, ವಿಮಾನ ನಿಲ್ದಾಣ ತರಬೇಕು, ಕೈಗಾರಿಕಾ ಸ್ಥಾಪನೆಗಳನ್ನು ಮಾಡಬೇಕು, ಕೈಗಾರಿಕಾ ಕಾರ್ಖಾನೆಗಳ ಸ್ಥಾಪನೆ ಮಾಡಬೇಕು. ಈ ರೀತಿಯಾಗಿ ಅವರ ಕನಸುಗಳಿದೆ ಅಲ್ಲ, ಅದು ಬಹಳ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಅವ್ರ ಕನಸುಗಳು ನನಸಾಗಬೇಕು. ಅವರು ಗ್ರೇಟರ್ ತುಮಕೂರು ಅಂತ ಹೆಂಗೆ ಕನಸು ಕಟ್ಕೊಂಡಿದ್ದಾರೋ ಅದು ಬೇಗ ಆಗಬೇಕು. ಅವ್ರು ಏನು ಸಾಧನೆ ಮಾಡೋದಕ್ಕೆ ಕೊಟ್ಟಿದ್ದಾರೋ ಜನಗಳೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಆದರೆ ಎಲ್ಲೋ ಒಂದು ಕಡೆ ತುಮಕೂರು ಹೆಸರನ್ನು ಮರುನಾಮಕರಣ ಮಾಡ್ತೀನಿ ಅನ್ನುವಂಥ ವಿಚಾರ ಎಲ್ಲೋ ಒಂದು ಕಡೆ ಜನಗಳಿಗೆ ಬೇಸರ ತಂದಿತ್ತು. ಆದರೆ ಏನು ತೆರೆ ಎಳೆಯುವಂಥ ಪ್ರಯತ್ನ ನಡೆದಿದೆ. ಇದು ಇವರೆಗಿನ ವಿಶೇಷ ಸಂಚಿಕೆ ಆಗಿತ್ತು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.